ರೈಟ್ ಪರ್ಸನ್ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಥವಾ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾಗತ್ತಾ? ಇಫ್ ಇಟ್ಸ್ ರಾಂಗ್ ಪರ್ಸನ್ ಅದ್ರದ್ದು ಇಂಡಿಕೇಶನ್ ಗೊತ್ತಾಗತ್ತಾ? ಜಿ ಅಂತ ಪೆಂಡೆಂಟ್ ಯಾರಿಗೆ ಕೊಡ್ಸ್ತಾ ಅಂದೆ. ಜಿ ಗೊತ್ತಾಯ್ತಾ ಮೇಡಮ್ ನಿಮ್ಗೆ ಅಂದು. ಗೊತ್ತಾಯ್ತು. ನೀನ್ ರೈಟ್ ಪರ್ಸನ್ ಚೂಸ್ ಮಾಡಿಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ. ಹಿಂಗೆ ಅವನೇ ಬೇಕಾದ್ರೆ ನಾನು ಬ್ಲಾಕ್ ಮಾಡ್ಕೊಡ್ತೀನಿ. ಹಸ್ಬೆಂಡ್ ವೈಫ್ಗೆ ನಾನು ತುಂಬಾ ಬೇಗ ಎಫರ್ಟ್ ಹಾಕ್ತೀನಿ. ಈ ಲವರ್ಸ್ಗೆ ಎಫರ್ಟ್ ಹಾಕಲ್ಲ. ಕಳ್ತನ ಆಗಿರುತ್ತೆ, ಗೋಲ್ಡ್ ಕಳ್ಕೊಂಡ್ಬಿಟ್ಟಿರ್ತಾರೆ. ನೀನ್ ಹೇಳಿದೆ ನಿಜ ದಿವ್ಯಾ, 3 ಜನ ತೆಗ್ದಿದ್ದಾರೆ. ಅಲ್ಲ ನನ್ನ ಮಗ, ಅವ್ನ ಗರ್ಲ್ ಫ್ರೆಂಡು, ಅವರಮ್ಮ. ರೈಟ್ ಪರ್ಸನ್ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಥವಾ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾಗತ್ತಾ? ಇಫ್ ಇಟ್ಸ್ ರಾಂಗ್ ಪರ್ಸನ್ ಅದ್ರದ್ದು ಇಂಡಿಕೇಶನ್ ಗೊತ್ತಾಗತ್ತಾ? ಮೊನ್ನೆ ಅದೇ ನೆನ್ನೆ ನೈಟ್ ಕಾಲ್ ಬಂದಿತ್ತು ದುಡ್ಗಿದು. ಅವಳು ಹೇಳಿದ್ಲು, ಮೇಡಮ್ ನಾನು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ, ನಿಮ್ಗೆ ಗೊತ್ತಾಗತ್ತಾ? ಗೊತ್ತಾಗುತ್ತೆ. ಹೇಗೆ ಹೇಳಿ? ಜಿ ಅಂತ ಪೆಂಡೆಂಟ್ ಯಾರಿಗೆ ಕೊಡ್ಸ್ತಾ ಅಂದೆ. ಜಿ ಗೊತ್ತಾಯ್ತಾ ಮೇಡಮ್ ನಿಮಗೆ ಅಂದು. ಗೊತ್ತಾಯ್ತು. ದುಡ್ಡು ಯಾಕೆ ಇಷ್ಟು ಮಿಸ್ ಮಾಡ್ತಾ ಇದೆಯಾ ಅವನ ಮೇಲೆ? ದಪ್ಕೊಂಡು ಹೋಗ್ತಿದ್ಯಲ್ಲ ಯಾಕೆ? ಆ ಕಡೆಯಿಂದ ಏನೂ ಇಲ್ಲ, ಚೀಟಿಂಗ್ ಕಾರ್ಡ್ಸ್ ಕಾಣಿಸ್ತಿದೆ. ಅವನಿನ್ನೂ ಕಮಿಟ್ಮೆಂಟ್ಗೆ ರೆಡಿ ಆಗಿಲ್ಲ. ನೀನು ಇನ್ವೆಸ್ಟ್ ಮಾಡ್ತಾ ಇದೆಯಾ ಅವನ ಹತ್ರ? ರೈಟ್ ಪರ್ಸನ್ ಅಲ್ಲ, ಬ್ರೇಕ್ ಮಾಡ್ಕೋಬೇಕಾ ಮೇಡಮ್? ಅಗರ್ ಇದು ವರ್ಕ್ ಆಗಲ್ವಾ? ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ವಾ? ನೀನು ರೈಟ್ ಪರ್ಸನ್ ಚೂಸ್ ಮಾಡಿಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ. ಹಿಂಗೆ ಅವನೇ ಬೇಕಾದ್ರೆ ನಾನು ಬ್ಲಾಕ್ ಮಾಡಿಕೊಡ್ತೀನಿ. ಬಟ್ ಆಮೇಲೆ ಏನಾಯಿತು ಅಂತ ಕೇಳಬಾರ್ದು. ಯೋಚನೆ ಮಾಡ್ಬಿಟ್ಟು ಹೇಳಿ ನನಗೆ. ಅವನೇ ಬೇಕು ಅಂತಂದ್ರೆ ಬ್ಲಾಕ್ ಮಾಡ್ಕೊಡ್ತೀನಿ ಅಂದ್ರೆ ಏನರ್ಥ? ಬ್ಲಾಕ್ ಮಾಡ್ಕೊಡ್ತೀನಿ ಅಂತಂದ್ರೆ ಅವನೇ ಬೇಕು ಅಂದ್ರೆ ನಾನು ಪ್ರೇ ಮಾಡ್ಕೊಡ್ತೀನಿ, ಹೀಲಿಂಗ್ ಮಾಡ್ಕೊಡ್ತೀನಿ. ಆದರೆ ನೀನು ಯಾವುದೇ ಕರ್ಮಕ್ಕೂ, ನೀನು ಯಾವುದೇ ಕಷ್ಟಕ್ಕೂ ಅದು ನೀನೇ ಹೊಣೆ, ನಾನಲ್ಲ. ಅವಳು, ನಾನು ಹೇಳಿದೆ, ನಾನು ಯಾವಾಗಲೂ ಹೇಳ್ತೀನಿ ಕ್ಲೈಂಟ್ಸ್ಗೆ, ನಿಮಗೆ ಬೇಕು ಅನ್ನೋಕ್ಕಿಂತ ನಾನು ಏನು ಮಾಡ್ತೀನಿ ಅದನ್ನು ಮಾಡಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ನೀವು ಹೇಳಿದ ಹಠದಲ್ಲಿ ನಾನು ಮಾಡಿಕೊಟ್ರೆ ಅದಕ್ಕೆ ನನ್ನ ಹೊಣೆ ಅಲ್ಲ. ಹಸ್ಬೆಂಡ್ ವಿಚಾರಗಳು ಜಾಸ್ತಿ ಇರುತ್ತೆ, ವೈಫ್ ವಿಚಾರಗಳು ಜಾಸ್ತಿ ಇರುತ್ತೆ. ಹಸ್ಬೆಂಡ್ ಬೇಕು ಅಂತ ಬರೋರಿದ್ದಾರೆ. ಹಸ್ಬೆಂಡ್ ವೈಫ್ಗೆ ನಾನು ತುಂಬ ಬೇಗ ಎಫರ್ಟ್ ಹಾಕ್ತೀನಿ. ಈ ಲವರ್ಸ್ಗೆ ಎಫರ್ಟ್ ಹಾಕಲ್ಲ. ಯಾಕಂದ್ರೆ ಚೂಸ್ ಮಾಡ್ಕೊಳಕ್ಕೆ ತುಂಬ ಆಪರ್ಚುನಿಟಿ ಇರುತ್ತೆ. ಹಾಂ, ಮದುವೆ ಮಾತ್ರ ಅದು ಸಂಬಂಧ ಮಕ್ಕಳಿರ್ತಾರೆ, ಅವಾಗ ನಾನು ತುಂಬ 100% ಎಫರ್ಟ್ ಹಾಕ್ತೀನಿ. ಲವರ್ಸ್ ಆದರೆ ಅಯ್ಯೋ ಬಿಡ್ರಿ, ಅದು ಏನು ದೊಡ್ಡ ವಿಷಯನಾ, ಬೇರೆ ನೋಡ್ಬೋದಲ್ವಾ, ಇದು ಬೇಕಾ ನಿಮಗೆ ರಿಲೇಷನ್ಶಿಪ್ಪು ಅಂತ ಕೇಳ್ತೀನಿ. ಅವ್ರಿಗೆ ಬೇಕಂದ್ರೆ ನಾನು ಮಾಡ್ತೀನಿ, ಬೇಡ ಅಂದರೆ ಅಯ್ಯೋ ಬಿಟ್ಬಿಡ್ತೇನೆ. ಸೊ ಈ ಥರ ನಾನು ಹೇಳ್ದೆ. ಚೀಟಿಂಗ್ ಗೊತ್ತಾಗೋಗುತ್ತೆ ನನಗೆ, ಸುಳ್ಳು ಹೇಳೋದು ಬೇಗ ಗೊತ್ತಾಗುತ್ತೆ ನನಗೆ, ತುಂಬ ಬೇಗ ಗೊತ್ತಾಗುತ್ತೆ. ಇವ್ನು ಮೋಸ ಹೊಡ್ತಿದ್ದಾನೆ, ಇವ್ನು ಬೇರೆ ಅವೇರ್ ಇದ್ದಾರೆ ಪಟ್ಟನ್ ಗೊತ್ತಾಗುತ್ತೆ. ಇಲ್ಲ ಇವ್ಳು ಮೋಸ ಹೊಡ್ತಿದ್ದಾನೆ, ಇವ್ಳು ಕ್ಯಾಲ್ಕುಲೇಟ್ ಮೈಂಡ್ ಅಂತ ಗೊತ್ತಾಗುತ್ತೆ. ಸೊ ಪಟ್ಟನ್ ಬೇಗ ಗೊತ್ತಾಗುತ್ತೆ. ಬಟ್ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಫಿಲ್ಟರ್ ಇಲ್ಲ ನನ್ನ ಹತ್ರ. ತುಂಬ ಎಮೋಷ್ನಲ್ ಬ್ಲಾಕ್ಡ್ ಆಗಲ್ಲ. ನನಗೆ ಕ್ಲೈಂಟ್ ಥರನೇ ಎಮೋಷ್ನಲ್. ಹೇಳಿದ ಮತ್ತೆ ಕೇಳಿಲ್ಲ ಅಂದರೆ ನಾನು ಮತ್ತೆ ಇನ್ನೊಂದ್ಸಲ ಅವನ ಎಷ್ಟೇ ದುಡ್ಡು ಹಾಕಿದ್ರು ನಾನು ಮತ್ತೆ ಕಾಲ್ ಪಿಕ್ ಮಾಡಲ್ಲ. ಯಾಕಂದರೆ ಅವ್ನು ನಾನು ಹೇಳಿದ್ದು ಯಾವುದೂ ಕೇಳಲಿಲ್ಲ ಅಂದರೆ ಅದು ಅವನ ಹಣೆ ಬರ. ಬೇರೆ ಗುರು ಹತ್ರ ಹೋಗ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಅಷ್ಟೇ, ಮುಗೀತು. ಆಮೇಲೆ ಕಳ್ತನ ಆಗಿರುತ್ತೆ, ಗೋಲ್ಡ್ ಕಳ್ಕೊಂಬಿಟ್ಟಿರ್ತಾರೆ. ಆ ಗೋಲ್ಡ್ ಕಳ್ಕೊಂಬಿಟ್ಟು ನನಗೆ ಕೇಳಕ್ಕೆ ಬರ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇವರೇ ತಗೊಂಡಿರೋದು ಗೋಲ್ಡು. ನಂಗೆ ಕಾಲ್ ಮಾಡಿ ಬೈತಾನೆ ಒಂದ್ಸಲ ಯಾರೋ ಒಬ್ಬ ಕ್ಲೈಂಟು. ಹೀಗೆ ನೀವು ಹೇಗೆ ಹೇಳಿದ್ರಿ ನಾನೇ ತೊಗೊಂಡಿದ್ದೀನಿ ಅಂತ, ನಿಮ್ಮ ಹತ್ರ ಪ್ರೂಫ್ ಇದೆಯಾ? ನಾನು ಹೇಳಿ, ಭಗವಂತ ಇದ್ರೆ ವಿತ್ ಪ್ರೂಫ್ ಕೊಡ್ತಾನೆ, ಏನು ತಲೆಗೆಡಿಸ್ಕೊಳ್ಳಲ್ಲ. ನಾನು ಹೇಳಿರೋದೊಂದು ನಾನು 100% ಸತ್ಯ. ಹಿಂಗೆ ನೀನು ಏನೇ ಮಾಡಿದ್ರು ವಿತ್ ಪ್ರೂಫು, ನೀನೇ ಬಂದು ನನ್ನ ಹತ್ರ ರೀಡಿಂಗ್ ಕುತ್ಕೊಂತೀಯ ಅಂದ್ಬಿಟ್ಟು ಕಟ್ ಮಾಡಿದೆ ಕಾಲ್. 1 ವೀಕ್ 15 ಡೇಸ್ ಆಯಿತು, ಅವರಮ್ಮನ ಕಾಲ್ ಬಂತು. ನೀನು ಹೇಳಿದೆ ನಿಜ ದಿವ್ಯಾ, 3 ಜನ ತೆಗ್ದಿದ್ದಾರೆ. ಅಲ್ಲ ನನ್ನ ಮಗ, ಅವ್ನ ಗರ್ಲ್ ಫ್ರೆಂಡು, ಅವರಮ್ಮ. ಅವನ ಮನೆ ರೀಡಿಂಗ್ ಬಂದಾಗ ಹಿಂಗೆ ಕೀ ಕೊಟ್ಬಿಟ್ಟು ಹೇಳ್ದಂತ ಅವರಮ್ಮಗೆ, ನೀನು ಅವ್ರ ಹತ್ರ ಹೋಗಿ ಕೇಳ್ಬೇಡ, ನನ್ನೇ ಕೇಳು, ನಾನೇ ಕೀ ಕೊಟ್ಬಿಡ್ತೀನಿ ನಿಂಗೆ ಅಂತ. ಇದು ಹೆಂಗಾಗೋಗುತ್ತೆ ಅಂದರೆ ಬೇಗ ಗೊತ್ತಾಗುತ್ತೆ. ಆಮೇಲೆ ಒಂದು ಆಂಟಿಗೂ ಅಷ್ಟೇ, ಅವ್ರು ಯಾವಾಗಲೂ ಗೋಲ್ಡ್ ಇಟ್ಬಿಟ್ಟು ಕಳೆದೋಗಿದ್ದಾರೆ, ಅವಳ ಚೈನ್ ಎಲ್ಲ. ಬಟ್ ಅವ್ರ ಹತ್ರ ಯಾವಾಗಲೂ ಕುತ್ತಿಗೆಯಲ್ಲಿ ನೋಡಿದಾಗೆಲ್ಲ ಸಿಗತ್ತೆ, ಕೀ ಹಾಕ್ಕೊಂಡಿರ್ತಾರೆ. ಬಟ್ ಮನೇಲಿರೋರೇ ತೊಗೊಂಡಿದ್ದಾರೆ, ಹೇಗೆ ಕೇಳೋಕ್ಕಾಗುತ್ತೆ ಬಾಯ್ ಬಿಟ್ಟು? ರೀಸೆಂಟ್ ಒಂದು ಮನೆ ಕೆಲಸದವರು ಅಷ್ಟೇ, ಮಹಾರಾಷ್ಟ್ರೇನು ತೊಗೊಂಡ್ಬಿಟ್ಟಿದ್ದಾರೆ 100 ಗ್ರಾಮು. ವಿತ್ ನೀಟಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಅಜ್ಜಿ ಇದ್ದರು, ಬಾತ್ರೂಮ್ಗೆ ಹೋಗಿದ್ರು, ಬ್ಯಾಗಲ್ಲಿ 100 ಗ್ರಾಮ್ ಬಿಸ್ಕೆಟ್ ಇತ್ತು, ಇವಳೇ ತೊಗೊಂಡಿದ್ದಾಳೆ.
ಅಕೌಂಟ್ ಟ್ರಾನ್ಸಾಕ್ಷನ್ ಚೆಕ್ ಮಾಡಿ, ಎಲ್ಲ ಪ್ರೂಫ್ ಇದೆ. ಕೇಳಕ್ಕೆ ಬಾಯಿ ಬರಲ್ಲ, ಯಾಕಂದರೆ ಆಲ್ರೆಡಿ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಅವರು, ಬ್ಲ್ಯಾಕ್ ಮ್ಯಾಜಿಕ್ಸ್ ಥರ ಇಲ್ಲ ಅಂತಾರ. ಆಮೇಲೆ ನಾನು ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿಸಿ ಅದೆಲ್ಲ ಆಯಿತು. ನಾನು ಮಾಡಿದ್ದಲ್ಲ, ನನ್ನ ತಮ್ಮಂಗೆ ಹೇಳ್ತಾ ಅವ್ನು ಮಾಡಿಸ್ತಿತ್ತು. ಸೊ ಇನ್ನೊಂದು ಕ್ಲೈಂಟ್ ಕಾಲ್ ಮಾಡಿಬಿಟ್ಟು, ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ ಮೇಡಮ್, ನನ್ನ ಕಸಿನ್ ಮನೇಲಿದ್ದೇನೆ, 30 ಗ್ರಾಮ್ ಚೈನ್ ಸಿಕ್ಬಿಡಿದೆ, ಇದನ್ನ ನಾನು ಬಚಾವ್ ಆಗ್ತೀನೋ ಇಲ್ವೋ, ನಾನಲ್ಲಿ ಊಟ ಮಾಡಿದ್ರೆ ಊಟ ಮಾಡಿದ್ರೆ ಇಲ್ವೋ ಅಂದೆ. ಅವ್ರ ಮನೇಲೆ ಊಟ ಮಾಡಿದೆ ಅಂದರೆ ಮತ್ತು ನಿಯತ್ತಿನ ಚೈನ್ ಕೊಟ್ಬಿಟ್ಟು ಬರ್ಬೇಕಲ್ವಾ, ಕೊಟ್ಬಿಟ್ಟು ಬನ್ನಿ. ಆ ಬ್ಲಾಕ್ ಮಾಡೋದು ಅವೆಲ್ಲ ದೊಡ್ಡ ವಿಷಯ ಅಲ್ಲ, ಆದರೆ ಬೇರೆಯವ್ರದನ್ನೆಲ್ಲ ಹಂಗೆ ತಗೊಂಡು ಬರೋದು ದೊಡ್ಡ ಕರ್ಮ. ಕೊಟ್ಬಿಟ್ಟು ಬನ್ನಿ. ಸೊ ಈ ಥರ ಎಷ್ಟೋ ಸಲ ಲಕ್ ತಿರುಗುತ್ತೆ ಅಂದ್ರಲ್ಲ, ಇದೇನಾ ಲಕ್ಕು ಅಂತ ಕೇಳ್ತಾರೆ. ಸೊ ಯಾವುದೋ ಒಂದು ಲಕ್ ಸಿಗುತ್ತೆ ಅಂದ ತಕ್ಷಣ, ಗೋಲ್ ಸಿಕ್ಕಿದ ತಕ್ಷಣ ಅದು ಲಕ್ ಅಂತ ತಿಳ್ಕೊಬಾರ್ದು. ದೇವರು ಟೆಸ್ಟ್ ಮಾಡಕ್ಕೆ ಕೊಟ್ಟಿದ್ದು ನಿಂಗೆ, ನಿನ್ನ ನಿಯತ್ತು ನೋಡಿ ನಿಂಗೆ ನೆಕ್ಸ್ಟ್ ಒಂದು ಎಪಿಸೋಡ್ ರೆಡಿ ಆಗ್ತಿತ್ತು. ನೀನು ಇಲ್ಲೇ ಕದ್ಬಿಟ್ರೆ ನಿಂಗೆ ನೆಕ್ಸ್ಟ್ ಎಪಿಸೋಡ್ ಸಿಗಲ್ಲ.